ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಕೆ ಜೊತೆಗೆ ರಾಹುಲ್ 1-to-1 ಮೀಟಿಂಗ್ ಈಗ ಆರಂಭವಾಗಿದೆ. ಹೈಕಮಾಂಡ್ ಮುಂದೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾರ ಡಿಕೆ ವಾದ ಏನಾಗಬಹುದು ಹೈಕಮಾಂಡ್ ಮುಂದೆ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ಇಡ್ತಾ ಇದ್ದೀವಿ. ಡಿಕೆ ಜೊತೆಗೆ ರಾಹುಲ್ ಗಾಂಧಿ ಅವರು 1-to-1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರಾ? ಏನು ಬತ್ತಳಿಕೆಯಲ್ಲಿದೆ, ಯಾವ ರೀತಿಯಲ್ಲಿದೆ ಬತ್ತಳಿಕೆ, ಅಸ್ತ್ರಗಳೇನಿದ್ದಾವೆ ಬತ್ತಳಿಕೆಯಲ್ಲಿ? ಡಿಕೆ ಜೊತೆಗೆ ರಾಹುಲ್ 1-to-1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾದಂಥ ಬ್ರಹ್ಮಾಸ್ತ್ರವನ್ನು ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ? ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಈಗ ಒಂದು ಕಡೆಗೆ ಸಿದ್ದರಾಮಯ್ಯನವ್ರ ಜೊತೆಗಿರುವಂಥ ಮಾತುಕತೆ ಮುಕ್ತಾಯವಾಗಿದೆ. ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತುಕತೆ ಆರಂಭವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಏನು ಬೇಡಿಕೆಯನ್ನು ಇಡ್ತಾರೆ ಹೈಕಮಾಂಡ್ ಮುಂದೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕೊನೆಯ ಬ್ರಹ್ಮಾಸ್ತ್ರವನ್ನು ಈಗ ಪ್ರಯೋಗ ಮಾಡಲೇಬೇಕಾಗಿದೆ. ಈಗ ಅಲ್ಲದೆ ಇದ್ದರೆ ಇನ್ನು ಮುಖ್ಯಮಂತ್ರಿಗೆ ಸಿಗಲ್ಲ ಈ ವರ್ಷಕ್ಕೆ, ಈ ಟರ್ಮಲ್ಲಿ. ನನಗೇನು ಬೇಡ ಅನ್ನೋ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಪ್ಲ್ಯಾನ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಡ, ಏನೂ ಬೇಡ ಅನ್ನುವಂಥ ಬ್ರಹ್ಮಾಸ್ತ್ರ. 6 ವರ್ಷದಿಂದ ಕೆಪಿಸಿಸಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ, ಪಕ್ಷಕ್ಕಾಗಿ ದುಡಿದಿದ್ದೇನೆ, ಕಾರ್ಯಕರ್ತನಾಗಿಯೇ ಇರ್ತೇನೆ ಅನ್ನೋ ಬ್ರಹ್ಮಾಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ. ಸಿಎಂ ಪಟ್ಟ ಸಿಗದಿದ್ರೆ ತ್ಯಾಗದ ಬ್ರಹ್ಮಾಸ್ತ್ರವನ್ನು ಇಟ್ಕೊಳ್ತಾ ಇದ್ದಾರೆ. ಬಟ್ ತ್ಯಾಗ ಮಾಡಿ ಏನು ಮಾಡ್ತಾರಂತೆ? ಆ ಕಡೆ ಕೆಪಿಸಿಸಿ ಅಧ್ಯಕ್ಷ ಪಕ್ಷದಿಂದ ಹಿಡಿತಾನೆ ಹೊರಟೋಗ್ಬಿಡುತ್ತೆ. ವಿರೋಧಿಗಳಿಗೂ ಅದೇ ಬೇಕಾಗುತ್ತೆ. ಆ ಥರ ನಿರ್ಧಾರವನ್ನು ತೆಗೆದುಕೊಂಡ್ರೆ ಹೋಗ್ಲಿ ಬಿಡು, ಅಧ್ಯಕ್ಷ ಸ್ಥಾನನ ಬಿಟ್ಕೊಡ್ತಾರಂತೆ, ಉಳಿದಿದ್ದು ಬಿಟ್ಕೊಡ್ತಾರಂತೆ, ಅವ್ರ ಪಾಡಿಗೆ ಅವ್ರು ಇರಲಿ ಬಿಡು ಅನ್ನೋ ಲೆಕ್ಕಾಚಾರಗಳು ಬರುತ್ತೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕೆಲವೊಂದು ಸಂದರ್ಭದಲ್ಲಿ ತ್ಯಾಗದ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದು ವರವಾಗಿ ಕನ್ಸಿಡರ್ ಆಗುವಂಥ ಚಾನ್ಸಸ್ಸು 90% ಇರುತ್ತೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದೊಳಗಡೆ ಇರುವಂಥ ವಿರೋಧಿಗಳಿಗೂ ಕೂಡ ಅದು ಆಗಲಿ ಬಿಡು, ತ್ಯಾಗ ಮಾಡೋದಾದರೆ ಮಾಡಲಿ ಬಿಡು ಅನ್ನುವಂಥ ಹಂತಕ್ಕೂ ಹೋಗುವಂಥ ಲೆಕ್ಕಾಚಾರ ಇರುತ್ತೆ. ಆ 10% ಡ್ಯಾಮೇಜ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಇರೋದನ್ನು ಕಳ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಸೊ ಏನು ಅಸ್ತ್ರಗಳನ್ನು ಇಟ್ಕೊಂಡು ಈಗ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಕೂತಿದ್ದಾರೆ? ಅರುಣ್, ಖಂಡಿತವಾಗಿ ಕೂಡ ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಪ್ಲಾನ್ ಎ ಬಿ ಸಿ ಈ ರೀತಿ ಬೇರೆ ಬೇರೆ ರೀತಿಯ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಕೆಲ ಎಮೋಷ್ನಲ್ ಆಗಿರ್ಬೋದು, ಬ್ಲ್ಯಾಕ್ ಮೇಲ್ ಆಗಿರ್ಬೋದು, ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಡಿ ಕೆ ಶಿ ಬೆಂಬಲಿಗರ ಪ್ರಕಾರ ಎಲ್ಲೋ ಒಂದು ಕಡೆ ಅದು ಎಮೋಷ್ನಲ್ ಅಸ್ತ್ರ ಅಂತ ಬಿಂಬಿತ ಆದರೆ, ವಿರೋಧಿಗಳ ಪ್ರಕಾರ ಬ್ಲ್ಯಾಕ್ ಮೇಲ್ ಅಸ್ತ್ರ ಅಂತ ಬಿಂಬಿತ ಆಗ್ಬೋದು. ಆದರೆ ನಿನ್ನೆ ನಡೆದಂಥ ಒಂದು ಸುದೀರ್ಘ ಬೆಂಗಳೂರಿನಿಂದ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಮುಂದೆ ಏನು ಮಾಡಬೇಕು ಅಂತ, ಯಾಕೆಂದರೆ ನೀವು ಹೇಳ್ದಂತೆ ವಿರೋಧಿಗಳಿಗೆ ಆ ಮಾತಿರ್ಬೋದು, ಎಲ್ಲರನ್ನೂ ಬಿಟ್ಬಿಡ್ತಾರಂತೆ, ಬಿಡಲಿ ನಮ್ಗೆ ಒಳ್ಳೆಯದಾಗುತ್ತೆ, ಈಸಿ ಆಗುತ್ತೆ ಅಂತ. ಆದರೆ ಅದೇ ರೀತಿ ಮನಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇರುತ್ತಾ? ಖಂಡಿತವಾಗಿ ಕೂಡ ಇರೋದಿಲ್ಲ. ಯಾಕೆಂದರೆ ಈ ನಾಯಕನ ಶ್ರಮ ಮತ್ತು ಈ ನಾಯಕನ ಬೇರೆ ಬೇರೆ ರೀತಿಯ ಸಂಘಟನೆ ಸ್ಟ್ರೆಂತ್ ಕೂಡ ಅವ್ರಿಗೆ ಗೊತ್ತಿದೆ. ಜೊತೆಗೆ ಆ ಸಂದರ್ಭದಲ್ಲಿ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಈ ನಾಯಕ ಪಕ್ಷಕ್ಕಾಗಿ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಕೂಡ ನೆನಪಲ್ಲಿ ಇಟ್ಕೊಳ್ತಾರೆ. ಆದಂಥ ಮಾತ್ರಕ್ಕೆ ಏಕಾಏಕಿಯಾಗಿ ಎಲ್ಲ ಒಂದು ಕಡೆ ಅವ್ರನ್ನ ತಂದು ಕೂರಿಸೋದು ಕೂಡ ಮುಂದಕ್ಕೆ ಹೋಗೋದಿಲ್ಲ. ಅಂದರೆ ಪ್ರಮುಖವಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಥಿತಿ. ಹಾಗಾಗಿ ನೀವು ಹೇಳ್ದಂತೆ ಆ ಒಂದು ಅಸ್ತ್ರವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಸಾಕು, ಇಷ್ಟು ದಿನ ನಾನು ಸಂಘಟನೆ ಮಾಡಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ, ಇನ್ನೊಬ್ಬರು ಬೇರೆಯವ್ರಿಗೆ ಬಿಟ್ಟು ಕೊಟ್ಬಿಡಿ, ನನಗೇನು ಬೇಡ, ಕಾರ್ಯಕರ್ತನಾಗಿರ್ತೀನಿ ಅಂತ. ಅಂದರೆ ಇದೊಂದು ಎಮೋಷ್ನಲ್ ಅಸ್ತ್ರ. ಹಾಗಾಗಿ ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕನ್ವಿನ್ಸು ಕೂಡ ಮಾಡ್ಬೋದು, ಒಂದು ವೇಳೆ CM ಸ್ಥಾನ ಕೊಡದೇ ಇದ್ದರೆ. ಜೊತೆಗೆ ಅವರ ಮನವೊಲಿಕೆಯನ್ನು ಬೇರೆ ಬೇರೆ ರೀತಿಗಳಲ್ಲೂ ಮಾಡ್ಬೋದು. ಮತ್ತು ಸೋನಿಯಾ ಗಾಂಧಿಯವರ ಹತ್ರಕ್ಕೂ ಕೂಡ ಈ ಒಂದು ಎಮೋಷ್ನಲ್ ಅಸ್ತ್ರ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಮನವೊಲಿಸುವಂಥ ಕಾರ್ಯಕ್ಕೆ ಮುಂದಾಗ್ಬೋದು. ಹಾಗಾಗಿ ಸದ್ಯಕ್ಕೆ ನಾವೇನು ಮಾಡಬೇಕು, ನಮ್ಮ ಸ್ಟ್ರಾಟಜಿಗಳೇನು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಏನು ಆಗ್ತಾ ಇದೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲೂ ಕೂಡ ಅದೇ ರೀತಿ ನಡೆದಿದೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಸೊಪ್ಪು ಹಾಕತ್ತೆ ಹೈಕಮಾಂಡ್, ಮತ್ತು ಹೈಕಮಾಂಡ್ ಮನದಲ್ಲಿ ಕೊಡಬೇಕು ಅಂತ ಇದೆಯೋ ಅಥವಾ ಕೊಡಬಾರ್ದು ಅಂತ ಇದೆಯೋ, ಇದೆಲ್ಲದಕ್ಕೂ ಕೂಡ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟವಾಗುತ್ತೆ. ಯಾಕೆಂದರೆ CM ಕರೆದಿರ್ತಕ್ಕಂಥದ್ದು, CM ಜೊತೆ ಸುದೀರ್ಘ ಚರ್ಚೆಯಲ್ಲಿ ಇದ್ದಾರೆ, ಇನ್ನೂ ಕೂಡ ಡಿ ಕೆ ಶಿ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಆದರೂ ಕೂಡ ಇಂಟರ್ನಲ್ ಆಗಿ ಕೆಲ ಸುಳಿವು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ ಆಧಾರದ ಮೇಲೆ ಒಳಗಡೆ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಎರಡೂ ಕಡೆಗಳಲ್ಲೂ ನಿರ್ಮಾಣ ಆಗುವುದಂತೂ ಸತ್ಯ ಅಂತಲೇ ಸ್ಪಷ್ಟವಾಗಿ ಹೇಳ್ಬೋದು. ಅರುಣ್, ತ್ಯಾಗ ಇಲ್ಲಿಯವರೆಗೂ ಮಾಡ್ಕೊಂಡು ಬಂದಿರೋದು ತ್ಯಾಗ.